ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರಿದ ಭಾಗ ನೋಡೋಣ ಬನ್ನಿ. ಯುಧಿಷ್ಠಿರನು ಮಹರ್ಷಿಗಳಿಂದ ಮಹಿಮಾಪೂರ್ಣವಾದ ಮಂತ್ರವೊಂದನ್ನು ಕಲಿತನು. ಸೂಕ್ತ ಕಾಲ ಸನ್ನಿವೇಶಗಳಲ್ಲಿ ಆ ಮಂತ್ರವನ್ನು ಜಪಿಸುತ್ತಿದ್ದನು. ಅದನ್ನು ಮನನ ಮಾಡುತ್ತಿದ್ದನು. ವ್ಯಾಸರ ಸಲಹೆಯನ್ನು ಮನಸ್ಸಿಗೆ ತಂದುಕೊಂಡು ದ್ವೈತವನದಿಂದ ಕಾಮ್ಯಕವನಕ್ಕೆ ತೆರಳಿದನು. ದೇವತೆಗಳು ಇಂದ್ರನನ್ನು ಹಿಂಬಾಲಿಸುವಂತೆ ಹಲವಾರು ಮಂದಿ ಬ್ರಾಹ್ಮಣರು ಯುಧಿಷ್ಠಿರನನ್ನು ಹಿಂಬಾಲಿಸಿದರು. ಅವರು ಹುಲ್ಲು, ನಾರು, ಸೊಪ್ಪು, ಸೆದೆ, ಕಡ್ಡಿಗಳಿಂದ ಕುಟೀರಗಳನ್ನು ನಿರ್ಮಿಸಿಕೊಂಡು ಅವುಗಳಲ್ಲಿ ವಾಸಿಸತೊಡಗಿದರು. ಅವರು ಬ್ರಾಹ್ಮಣರ ವೇದ ಮಂತ್ರಗಳ ಪಠಣವನ್ನು ಆಲಿಸಿದರು ಹಾಗೂ ಅನ್ನ ಆಹಾರಗಳಿಗಾಗಿ ಬೇಟೆಯಾಡಿದರು. ಇದು ಪಾಂಡವರ ದೈನಂದಿನ ಭಾಗವಾಗಿತ್ತು. ಅರ್ಜುನನ ಮಹತ್ಕಾರ್ಯ. ಹಲವಾರು ದಿನಗಳು ಕಳೆದವು. ಯುಧಿಷ್ಠಿರನಿಗೆ ವ್ಯಾಸ ಮಹರ್ಷಿಗಳು ನೀಡಿದ್ದ ಸಲಹೆ ನೆನಪಿಗೆ ಬಂದಿತು. ಅವನು ಅರ್ಜುನನನ್ನು ಏಕಾಂತ ಸ್ಥಳಕ್ಕೆ ಕರೆದೊಯ್ದು ಪ್ರೀತಿ ವಾತ್ಸಲ್ಯಗಳಿಂದ ಮಾತನಾಡಿಸಿ ನಸುನಗುತ್ತಾ ನುಡಿದನು. ನೋಡು ಅರ್ಜುನ, ಭರತ ವಂಶದಲ್ಲಿ ಹುಟ್ಟಿದ ಶ್ರೇಷ್ಠ ಪುರುಷನೇ, ಆಯುಧ, ಪ್ರಬಲ ಅಸ್ತ್ರಗಳ ಜ್ಞಾನ ಎಲ್ಲವೂ ಭೀಷ್ಮ, ದ್ರೋಣ, ಕೃಪ, ಕರ್ಣ, ಅಶ್ವತ್ಥಾಮ ಇವರುಗಳಲ್ಲಿ ಅಂತರ್ಗತವಾಗಿದೆ. ಅವರು ಬ್ರಹ್ಮಾಸ್ತ್ರ ಮೊದಲಾದ ಅದಮ್ಯ ಅಸ್ತ್ರಗಳ ಬಳಕೆಯಲ್ಲಿ ಪ್ರಾವೀಣ್ಯವನ್ನು ಗಳಿಸಿದ್ದಾರೆ. ದುರ್ಯೋಧನ ಅವರೆಲ್ಲರನ್ನು ಭಯಭಕ್ತಿಗಳಿಂದ ಕಾಣುತ್ತಾನೆ. ಅವರು ಉಲ್ಲಾಸದಿಂದಿರುವಂತೆ ಏರ್ಪಾಟುಗಳನ್ನು ಮಾಡುತ್ತಾನೆ. ಪ್ರತಿಯಾಗಿ ಅವರು ದುರ್ಯೋಧನನ ರಕ್ಷಣೆಗೆ ಬೆಂಬಲಕ್ಕೆ ನಿಲ್ಲುತ್ತಾರೆ. ಸಂದರ್ಭ ಒದಗಿ ಬಂದಾಗ ಅವರು ದುರ್ಯೋಧನನಿಗಾಗಿ ಪ್ರಾಣವನ್ನು ಕೊಡಲು ಸಿದ್ಧರಾಗುತ್ತಾರೆ. ಅಲ್ಲದೆ ಈ ಮಹಾನ್ ಸಾಮ್ರಾಜ್ಯ ಈಗ ದುರ್ಯೋಧನನ ಆಳ್ವಿಕೆಯಲ್ಲಿದೆ. ಹಲವಾರು ದೊರೆಗಳು ಅವನಿಗೆ ಕಪ್ಪ ಸಲ್ಲಿಸುತ್ತಿದ್ದಾರೆ. ಅವನು ತನ್ನ ಸೇನಾಪಡೆಗಳನ್ನು ವೃದ್ಧಿಸಿಕೊಂಡಿದ್ದಾನೆ. ನಮ್ಮ ಈಗಿನ ಸ್ಥಿತಿಯಲ್ಲಿ ನೀನು ಮಾತ್ರ ನಮಗೆ ಸಹಾಯ ಮಾಡಬಲ್ಲೆ. ಯುದ್ಧವೇನಾದರೂ ಸಂಭವಿಸಿದರೆ ನೀನೇ ಅವರ ಬಲಿಷ್ಠ ಸೇನೆಯನ್ನು ಎದುರಿಸಬೇಕು ಹಾಗೂ ನಮ್ಮನ್ನು ರಕ್ಷಿಸಬೇಕು. ಆದ್ದರಿಂದ ಅದಕ್ಕೆ ಅಗತ್ಯವಾದ ಸಾಧನ ಸಂಪತ್ತುಗಳನ್ನು ನೀನು ಹೊಂದಲು ಇದು ಸಕಾಲ. ಅರ್ಜುನ, ಸ್ವಲ್ಪ ದಿನಗಳ ಹಿಂದೆ ಮಹರ್ಷಿ ಕೃಷ್ಣದ್ವೈಪಾಯನರು ನಮ್ಮಲ್ಲಿಗೆ ಬಂದಿದ್ದರು. ನೆನಪಿರಬೇಕಲ್ಲವೇ? ಅವರು ನನಗೆ ಪ್ರತಿಸ್ಮೃತಿ ಎಂಬ ಮಹಾಮಂತ್ರವನ್ನು ಬೋಧಿಸಿದರು. ಈ ಮಹಾಮಂತ್ರದ ಜ್ಞಾನವನ್ನು ಸಿದ್ಧಿಸಿಕೊಂಡವನು 3 ಲೋಕದ ವ್ಯಾಪಾರಗಳನ್ನೆಲ್ಲ ಅರಿಯಬಲ್ಲನು. ನೋಡು, ಕಾಯ ವಾಚ ಮನಸ ಶುದ್ಧನಾಗಿ ಬಾ. ನಾನು ನಿನಗೆ ಅದ್ಭುತ ಮಹಿಮೆಯುಳ್ಳ ಆ ಮಹಾಮಂತ್ರವನ್ನು ಬೋಧಿಸುತ್ತೇನೆ. ನನ್ನಿಂದ ಈ ಮಂತ್ರವನ್ನು ಕಲಿತ ಮೇಲೆ ಕಠಿಣ ನಿಯಮನಿಷ್ಠೆಗಳಿಂದ ಕೂಡಿದ ತಪಸ್ಸನ್ನು ನೀನು ಆಚರಿಸಬೇಕು. ರಹಸ್ಯವಾಗಿ ಉತ್ತರ ದಿಕ್ಕಿಗೆ ಹೋಗು. ಬಿಲ್ಲು ಬಾಣಗಳಿಂದ ಸಂಪೂರ್ಣ ಸಜ್ಜಾಗಿ ಕವಚವನ್ನು ಧರಿಸಿ ಹೋಗು. ಅತ್ಯಂತ ಕಠಿಣವಾದ ಪ್ರತಿಜ್ಞೆಯನ್ನು ಪಾಲಿಸಬೇಕು. ಕಠಿಣ ತಪಸ್ಸಿನಿಂದ ಇಂದ್ರನನ್ನು ಒಲಿಸಿಕೊಂಡು ಅವನಿಂದ ಪ್ರಬಲವಾದ ಅಸ್ತ್ರಗಳನ್ನು ಪಡೆದುಕೊಳ್ಳಬೇಕು. ಈಗ ಜಗತ್ತಿನ ಪ್ರಬಲ ಅಸ್ತ್ರಗಳೆಲ್ಲ ಅವನ ಅಧೀನದಲ್ಲಿವೆ. ದೇವತೆಗಳೆಲ್ಲ ವೃತ್ರಾಸುರ ಎಂಬ ರಾಕ್ಷಸನಿಂದ ಭಯಭೀತರಾಗಿದ್ದರು. ಆಗ ಅವರೆಲ್ಲರೂ ಅದಮ್ಯ ಅಸ್ತ್ರಗಳನ್ನು ಕುರಿತ ತಮ್ಮೆಲ್ಲ ಜ್ಞಾನವನ್ನು ಇಂದ್ರನಿಗೆ ಧಾರೆ ಎರೆದರು. ಈ ಪ್ರಬಲ ಅಸ್ತ್ರಗಳಿಂದಾಗಿ ವೃತ್ರಾಸುರನನ್ನು ಅವನು ಮಣಿಸುವುದು ಸಾಧ್ಯವಾಯಿತು. ಇಂದ್ರನನ್ನು ಸಂತೃಪ್ತಿಗೊಳಿಸಿ ಅವನನ್ನು ಒಲಿಸಿಕೊಳ್ಳುವುದರಲ್ಲಿ ನೀನು ಯಶಸ್ವಿಯಾದಲ್ಲಿ ಆ ಪ್ರಬಲ ಅಸ್ತ್ರಗಳೆಲ್ಲ ನಿನ್ನದಾಗುವವು. ಆದ್ದರಿಂದ ನೀನು ಈಗಿಂದೀಗಲೇ ದೃಢ ಸಂಕಲ್ಪದಿಂದ ಉತ್ತರ ದಿಕ್ಕಿನತ್ತ ಪಯಣಿಸು. ಅರ್ಜುನನು ಯುಧಿಷ್ಠಿರನಿಂದ ಪ್ರತಿಸ್ಮೃತಿ ವಿದ್ಯೆಯನ್ನು ಕಲಿತನು. ಅಣ್ಣನಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದು ಕಾರ್ಯಭಾರ ಪ್ರಾರಂಭಿಸಿದನು. ಪಾಂಡವರ ಜೊತೆಗೆ ಬಂದಿದ್ದ ಬ್ರಾಹ್ಮಣರು ಅರ್ಜುನನನ್ನು ಆಶೀರ್ವದಿಸಿದರು. ದ್ರೌಪದಿ ಹೇಳಿದಳು, ಧನಂಜಯ, ನೀನು ಹುಟ್ಟಿದಾಗ ಕುಂತಿಯು ಏನೆಲ್ಲ ಆಸೆಗಳಿಂದ ಆರೈಕೆ ಮಾಡಿದಳೋ, ಬೆಳೆದಾಗ ನಿನ್ನ ಹೃದಯದಲ್ಲಿ ಏನೆಲ್ಲ ಆಸೆಗಳು ಬೆಳಗುತ್ತಿವೆಯೋ ಅವೆಲ್ಲ ಈಡೇರಲಿ. ಅರ್ಜುನ, ಭರತ ವಂಶದಲ್ಲಿ ಹುಟ್ಟಿದ ಶ್ರೇಷ್ಠ ಪುರುಷನೇ, ನಾವು ಯಾರೂ ಹುಟ್ಟಿನಿಂದ ಕ್ಷತ್ರಿಯರಲ್ಲ. ಯಾವುದೇ
ತೊಂದರೆಯುಂಟು ಮಾಡದೆ ದಾನ ಸ್ವೀಕರಿಸಿ ಬಾಳ್ವೆ ನಡೆಸುವ ಬ್ರಾಹ್ಮಣರಿಗೆ ಸಾಷ್ಟಾಂಗ ನಮಸ್ಕಾರಗಳು. ನನ್ನ ಬದುಕಿನಲ್ಲಿ ಅತ್ಯಂತ ವೇದನಾಪೂರ್ಣವಾದ ನೆನಪೆಂದರೆ ದುರ್ಯೋಧನನ ಆಸ್ಥಾನದಲ್ಲಿ ನನ್ನನ್ನು ಹಲವು ಪುರುಷರ ಸಂಗಾತಿ ಎಂದು ಕರೆದುದು. ಪಾರ್ಥ, ನೀನು ಸುಖವಾಗಿ ಹಿಂದಿರುಗಿ ಬರುವವರೆಗೆ ಬೇರಾವುದು ನಮ್ಮ ಮನಸ್ಸಿಗೆ ಮುದ ನೀಡವು. ನಮ್ಮ ಸಾವು ಬದುಕು, ನಮ್ಮ ಕಷ್ಟ ಸುಖಗಳು ಎಲ್ಲವೂ ನಿನ್ನನ್ನು ಅವಲಂಬಿಸಿವೆ. ನಿನ್ನ ಪ್ರಯತ್ನಗಳಲ್ಲಿ ಯಶಸ್ಸು ದೊರಕಲಿ. ಯಾವುದು ನಿನ್ನ ದಾರಿಗೆ ಅಡ್ಡವಾಗದಿರಲಿ. ಅದಮ್ಯ ಅಸ್ತ್ರಗಳನ್ನು ಸಂಪಾದಿಸಿಕೊಂಡು ಬೇಗ ಬಾ. ಎಲ್ಲ ದೇವತೆಗಳು ನಿನ್ನೊಡನೆ ಇದ್ದು ನಿನ್ನನ್ನು ರಕ್ಷಿಸಲಿ. ಇಷ್ಟು ಹೇಳುತ್ತಿದ್ದಂತೆ ದ್ರೌಪದಿಯ ಕಣ್ಣುಗಳಲ್ಲಿ ನೀರು ಹರಿಯಿತು. ಅವಳು ಆಶ್ರಮದೊಳಕ್ಕೆ ಹೋದಳು. ಅರ್ಜುನನು ಎಲ್ಲರಿಗೂ ವಿದಾಯ ಹೇಳಿ ಉತ್ತರ ದಿಕ್ಕಿನತ್ತ ಪಯಣ ಬೆಳೆಸಿದನು. ಅವನು ಋಷಿಗಳು ತಪಸ್ಸು ಮಾಡುತ್ತಿದ್ದ ಬೆಟ್ಟಗಳನ್ನು ದಾಟಿ ಪಯಣವನ್ನು ಮುಂದುವರಿಸಿದನು. ಅವನ ಮನಸ್ಸಿನಲ್ಲಿ ಇಂದ್ರನಿಂದ ಅಸ್ತ್ರಗಳನ್ನು ಪಡೆಯುವುದರ ಹೊರತು ಬೇರಾವ ವಿಚಾರವೂ ಇರಲಿಲ್ಲ. ಅವನಿಗೆ ದಣಿವೆನಿಸಲಿಲ್ಲ. ಹಲವು ದಿನಗಳ ನಂತರ ಅರ್ಜುನನು ಇಂದ್ರಕೀಲವನ್ನು ತಲುಪಿದನು. ತಕ್ಷಣವೇ ಯಾರೋ ನಿಲ್ಲು ಎಂದು ಹೇಳಿದಂತಾಯಿತು. ಅರ್ಜುನನು ಸುತ್ತಮುತ್ತ ನೋಡಿದನು. ಒಂದು ಮರದ ಕೆಳಗೆ ಕೆಂಪು ಜಟೆಯ ತೇಜಸ್ವಿಯಾದ ಋಷಿಯೊಬ್ಬನು ಕುಳಿತಿರುವುದನ್ನು ಕಂಡನು. ಋಷಿಯು ಕೇಳಿದನು, ಮಗು, ಯಾರು ನೀನು? ಶಸ್ತ್ರಸಜ್ಜಿತನಾದ ನೀನು ಕ್ಷತ್ರಿಯನಂತೆ ಕಾಣುತ್ತೀಯೇ? ಆದರೆ ಬಿಲ್ಲು ಬಾಣ ಖಡ್ಗಗಳಿಗೆ ಇದು ತಾಣವಲ್ಲ. ಇದು ಋಷಿಗಳ ಬ್ರಾಹ್ಮಣರ ತಪೋವನ. ಇಂದ್ರಿಯಗಳನ್ನು ಜಯಿಸಿ ಕೋಪ ರಾಗದ್ವೇಷಗಳನ್ನೆಲ್ಲ ನಿಯಂತ್ರಿಸಿರುವವರ ತಪೋವನ. ಇಲ್ಲಿ ನಿನಗೆ ಅಸ್ತ್ರ ಆಯುಧಗಳ ಅಗತ್ಯವಿಲ್ಲ. ಈ ಜಾಗಕ್ಕೆ ಬಂದು ಮುಟ್ಟಿದ್ದೀಯ ಅಂದರೆ ನೀನು ಶೂರನೇ ಇರಬೇಕು. ಈ ಶಸ್ತ್ರಾಸ್ತ್ರಗಳನ್ನೆಲ್ಲ ತ್ಯಜಿಸಿಬಿಡು. ಅರ್ಜುನನು ಋಷಿಯ ಮಾತನ್ನು ಕೇಳಲಿಲ್ಲ. ಅವನ ದೃಢತೆಯನ್ನು ಮೆಚ್ಚಿದ. ಋಷಿಯು ನಸುನಗುತ್ತಾ ನುಡಿದ, ಅರ್ಜುನ, ನಾನು ಇಂದ್ರ. ಗುರಿ ಸಾಧನೆಯಲ್ಲಿ ನಿನ್ನ ಶ್ರದ್ಧೆ ನಿಷ್ಠೆಗಳನ್ನು ಪರೀಕ್ಷಿಸಿದೆ. ನನಗೆ ಆನಂದವಾಗಿದೆ. ಬೇಕಾದ ವರವನ್ನು ಕೇಳು. ಅರ್ಜುನನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿಯಿತು. ಅವನು ಕೈ ಮುಗಿದು ತಲೆಬಾಗಿ ಭಕ್ತಿಯಿಂದ ನುಡಿದನು, ದೇವೇಂದ್ರ, ನಿನ್ನ ಸ್ವಾಧೀನದಲ್ಲಿರುವ ಅದಮ್ಯ ಅಸ್ತ್ರಗಳನ್ನು ಬಯಸಿ ಬಂದಿದ್ದೇನೆ. ಅದನ್ನು ಕರುಣಿಸಿ ನನ್ನ ಪ್ರಾರ್ಥನೆಯನ್ನು ಈಡೇರಿಸು ದೇವ. ಇಂದ್ರನು ಹೇಳಿದ, ಅರ್ಜುನ, ಧಾರ್ಮಿಕರು ಮತ್ತು ಶೀಲವಂತರಲ್ಲದೆ ಬೇರೆ ಯಾರಿಗೂ ಈ ಪ್ರದೇಶದೊಳಕ್ಕೆ ಕಾಲಿರಿಸುವ ಧೈರ್ಯ ಬಾರದು. ನೀನು ಇಲ್ಲಿಗೆ ಬಂದಿರುವೆ. ನಿನಗೆ ಅಸ್ತ್ರಗಳು ಏಕೆ ಬೇಕು? ಊರ್ಧ್ವ ಲೋಕಗಳನ್ನು ಪಡೆಯಲು ಮನುಷ್ಯರು ಯಜ್ಞಗಳನ್ನು ಮಾಡುತ್ತಾರೆ, ಅಪಾರವಾದ ಪ್ರಯತ್ನಗಳನ್ನು ಮಾಡುತ್ತಾರೆ. ನೀನು ಈ ಕ್ಷೇತ್ರದಲ್ಲಿ ಕಾಲಿರಿಸಿದ ಮಾತ್ರದಿಂದಲೇ ಪಾವನನಾಗಿದ್ದೀಯೆ. ಈ ನೆಲದ ಮಹಿಮೆ ಆಗಿದೆ. ವರ್ಣನೆಗೆ ಮೀರಿದ ಭೋಗ ಜೀವನವನ್ನು ಅನುಭವಿಸಬಹುದಾದ ಸ್ವರ್ಗದಂತಹ ಉನ್ನತ ಲೋಕಗಳನ್ನು ಕೇಳು. ನಿನ್ನ ಪ್ರಾರ್ಥನೆಯನ್ನು ಈಡೇರಿಸುತ್ತೇನೆ. ಮಹೇಂದ್ರ, ನನಗಾಗಿ ಏನನ್ನೂ ಕೇಳಲು ನಾನು ಇಲ್ಲಿಗೆ ಬಂದಿಲ್ಲ. ನನಗೆ ಉನ್ನತ ಲೋಕಗಳ ಸ್ವರ್ಗ ಭೋಗವೂ ಬೇಡ. ನನಗೆ ಆ ಲೋಕಗಳ ದೈವತ್ವವಾಗಲಿ ಪರಮಾನಂದವಾಗಲಿ ಬೇಡ. ಮಹೇಂದ್ರ, ಕಾಡಿನಲ್ಲಿ ನನ್ನ ಸಹೋದರರು ಪಡುತ್ತಿರುವ ಕಷ್ಟ ಕ್ಲೇಶಗಳನ್ನು ನನ್ನ ನೆನಪಿನಿಂದ ಅಳಿಸಿ ಹಾಕಿ ನೀನು ಕರುಣಿಸುವ ಸುಖಭೋಗಗಳಿಗೆ ಶರಣಾಗುವುದೇ? ಹಾಗೆ ಮಾಡಿ ಭ್ರಾತೃದ್ರೋಹಿ ಎಂದು ಸಕಲ ಲೋಕಗಳಲ್ಲಿ ಅಪಖ್ಯಾತಿಗೆ ಗುರಿಯಾಗುವುದೇ? ಅರ್ಜುನನ ಕರ್ತವ್ಯ ಪ್ರಜ್ಞೆಯನ್ನು ಮೆಚ್ಚಿಕೊಂಡು ಇಂದ್ರನು ನುಡಿದ, ಮಗು, ಚೇತನ ಅಚೇತನಾದಿಗಳು ಸೇರಿದಂತೆ ಎಲ್ಲ ಇರುವುಗಳ ಒಡೆಯ ಭಗವಾನ್ ಪರಶಿವನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು ನಿನ್ನಿಂದ ಸಾಧ್ಯವಾದರೆ ನನ್ನ ಸ್ವಾಮ್ಯದಲ್ಲಿರುವ ಎಲ್ಲ ಮಹಾಸ್ತ್ರಗಳನ್ನು ನಿನಗೆ ಅನುಗ್ರಹಿಸುವೆನು. ಮನಸ್ಸನ್ನು ಕೇಂದ್ರೀಕರಿಸಿ ಧ್ಯಾನ ತಪಸ್ಸುಗಳ ಮೂಲಕ ಪರಶಿವನನ್ನು ಒಲಿಸಿಕೋ. ಅವನನ್ನು ಸಾಕ್ಷಾತ್ಕರಿಸಿಕೊಂಡ ನಂತರವೇ ನಿನ್ನ ಅಪೇಕ್ಷೆಗಳೆಲ್ಲ ಈಡೇರುವವು. ಶಿವನನ್ನು ಸಾಕ್ಷಾತ್ಕರಿಸಿಕೊಂಡ ನಂತರ ಬಂದು ನನ್ನನ್ನು ಕಾಣು. ಇಷ್ಟು ಹೇಳಿ ದೇವೇಂದ್ರನು ವಿಮಾನದಲ್ಲಿ ಸ್ವರ್ಗಲೋಕಕ್ಕೆ ಹೋದನು. ಅರ್ಜುನನು ಶಿವನನ್ನು ಒಲಿಸಿಕೊಳ್ಳಲು ಕಠಿಣ ತಪಸ್ಸನ್ನು ಕೈಗೊಂಡನು. ಹೀಗೆ ಮಹರ್ಷಿ ವೈಶಂಪಾಯನರು ಮಹಾಭಾರತದ ಮಹಾನ್ ಕಥೆಯನ್ನು ನಿರೂಪಿಸುತ್ತಿರಲು ಈ ಹಂತದಲ್ಲಿ ಜನಮೇಜಯ ಮಹಾರಾಜನು ಕೇಳಿದನು, ಪೂಜ್ಯರೇ, ಅರ್ಜುನನು ಕಷ್ಟಕರವಾದ ಕಾರ್ಯಭಾರವನ್ನು
ಕೈಗೊಂಡು ಅದಮ್ಯ ಅಸ್ತ್ರಗಳನ್ನು ಪಡೆದುದನ್ನು ದಯಮಾಡಿ ವಿವರವಾಗಿ ತಿಳಿಸಿ. ಕಥೆಯನ್ನು ವಿವರವಾಗಿ ಸಾಧ್ಯಂತ ತಿಳಿಯುವ ಕುತೂಹಲ ನನ್ನದು. ಮಹರ್ಷಿಗಳೇ, ನೀವು ಸಾಮಾನ್ಯರಲ್ಲ. ನಿಮಗೆ ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳೆಲ್ಲ ಗೊತ್ತು. ಅರ್ಜುನನು ಹೇಗೆ ಪರಶಿವನನ್ನು ಒಲಿಸಿಕೊಂಡ, ಅವನು ಮಹಾಶಿವನೊಂದಿಗೆ ಯುದ್ಧ ಮಾಡಿದನೆಂದು ಕೇಳಿ ತಿಳಿದಿದ್ದೇನೆ. ಎದೆಗುಂದಿಸುವಂಥ ಸವಾಲನ್ನು ಅವನು ಹೇಗೆ ಜಯಿಸಿದ. ವೈಶಂಪಾಯನರು ಹೇಳಿದರು, ಮಹಾರಾಜ, ನಿನ್ನ ಅಪೇಕ್ಷೆಯಂತೆಯೇ ಅರ್ಜುನನ ಕಥೆಯನ್ನು ಸವಿಸ್ತಾರವಾಗಿ ಹೇಳುವೆನು ಕೇಳು. ನಾನು ಈಗಾಗಲೇ ಹೇಳಿರುವಂತೆ ಅರ್ಜುನನು ಇಂದ್ರಕೀಲಕ್ಕೆ ಹೋಗಿ ಬ್ರಾಹ್ಮಣನ ಮಾರುವೇಷದಲ್ಲಿದ್ದ ಇಂದ್ರನನ್ನು ಭೇಟಿಯಾದ. ಶಿವನನ್ನು ಒಲಿಸಿಕೊಳ್ಳುವಂತೆ ಇಂದ್ರ ತಿಳಿಸಿದ. ಕಠಿಣ ತಪಸ್ಸಿನಿಂದ ಶಿವನ ಸಾಕ್ಷಾತ್ಕಾರ ಪಡೆದುಕೊಳ್ಳಲು ತಿಳಿಸಿದ. ಅರ್ಜುನನು ಹಿಮಾಲಯದ ತಪ್ಪಲಿನಲ್ಲಿ ಭಯಭಕ್ತಿ ಹುಟ್ಟಿಸುವಂಥ ಅರಣ್ಯವನ್ನು ಪ್ರವೇಶಿಸಿದ. ಅಲ್ಲಿ ಆಕಾಶವನ್ನೇ ಮುಟ್ಟುವ ಬೇರು ಬಿಳಿಲುಗಳನ್ನು ಬಿಟ್ಟಿರುವ ಮಹಾವೃಕ್ಷಗಳಿದ್ದವು. ಫಲಭರಿತ ಮರಗಳಿದ್ದವು. ಹೂ ಅರಳಿದ ಲತೆಗಳಿದ್ದವು. ಪೊದೆಗಳಿದ್ದವು. ಸಿದ್ಧರು, ಚಾರಣರು ಮೊದಲಾದ ಅತಿಮಾನುಷರ ವಾಸಸ್ಥಾನ ಅದಾಗಿತ್ತು. ಅರ್ಜುನ ಈ ದುರ್ಗಮ ಅರಣ್ಯವನ್ನು ಪ್ರವೇಶಿಸಿದಂತೆ ಅಲ್ಲಿನ ವಾತಾವರಣ ಶಂಖನಾದ, ನಗಾರಿ ಮತ್ತು ದುಂದುಬಿಗಳ ಶಬ್ದದಿಂದ ತುಂಬಿತು ಮತ್ತು ಪುಷ್ಪವೃಷ್ಟಿಯಾಯಿತು. ಅರ್ಜುನ ಅರಣ್ಯದ ಒಳಹೊಕ್ಕು ಅದರ ಹೃದಯ ಭಾಗಕ್ಕೆ ಬಂದ. ಅದು ಪವಿತ್ರ ಸ್ಥಳವಾಗಿತ್ತು. ಅಲ್ಲಿ ವೃಕ್ಷಗಳು ಎಲ್ಲ ದಿಕ್ಕುಗಳಿಗೂ ಕೊಂಬೆಗಳನ್ನು ಚಾಚಿ ಭವ್ಯವಾಗಿ ಕಂಗೊಳಿಸುತ್ತಿದ್ದವು. ಹಕ್ಕಿಗಳು ಈ ಕೊಂಬೆಗಳ ಮೇಲೆ ಕುಳಿತು ಇಂಪಾದ ಗಾನ ಮಾಡುತ್ತಿದ್ದವು. ನವಿರುಗಳು ನರ್ತನ ಮಾಡುತ್ತಿದ್ದವು. ಅರ್ಜುನನು ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬಿಕೊಂಡು ನೋಡಿದ. ಹಕ್ಕಿಗಳ ಕಲರವ ಕರ್ಣಾನಂದಕರವಾಗಿತ್ತು. ಅರ್ಜುನನು ತಪಸ್ಸು ಮಾಡಲು ಈ ಸ್ಥಳವನ್ನು ಆಯ್ಕೆ ಮಾಡಿಕೊಂಡ. ನಾರು ಮಡಿಯುಟ್ಟು ದರ್ಭಾಸನದ ಮೇಲೆ ಆಸೀನನಾಗಿ ಅವನು ತಪಸ್ಸು ಪ್ರಾರಂಭಿಸಿದ. ತಪಸ್ಸಿನ ಮೊದಲ ತಿಂಗಳು 3 ದಿನಗಳಿಗೊಮ್ಮೆ ತರಗೆಲೆಗಳು ಮಾತ್ರ ಅವನ ಆಹಾರವಾಗಿತ್ತು. 2ನೇ ತಿಂಗಳು 6 ದಿನಗಳಿಗೊಮ್ಮೆ ಹಣ್ಣುಗಳನ್ನು ತಿನ್ನುತ್ತಿದ್ದ. 3ನೇ ತಿಂಗಳು 15 ದಿನಗಳಿಗೊಮ್ಮೆ ಆಹಾರ ಸೇವಿಸುತ್ತಿದ್ದ. 4ನೇ ತಿಂಗಳು ವಾಯುವೇ ಅವನ ಆಹಾರವಾಗಿತ್ತು. ಅನಂತರ ಅವನು 2 ಹೆಬ್ಬೆರಳಿನ ಮೇಲೆ ನಿಂತು ಕೈಗಳನ್ನು ಶಿರೋಭಾಗದ ಮೇಲಕ್ಕೆ ಎತ್ತಿ ತಪಸ್ಸು ಮಾಡಿದ. ಅವನು ದಿನಕ್ಕೆ 3 ಸಲ ಸ್ನಾನವನ್ನು ಮಾಡುತ್ತಿದ್ದ. ಹೀಗಾಗಿ ಅವನ ಜಟೆಯಿಂದ ಹೆಣೆದುಕೊಂಡ ಕೇಶರಾಶಿಯು ಹೊಳೆಯುತ್ತಿತ್ತು. ಅರ್ಜುನನ ಈ ಕಠೋರ ತಪಸ್ಸನ್ನು ಗಮನಿಸಿದ ಋಷಿಗಳಿಗೆ ಕಳವಳ ಉಂಟಾಯಿತು. ಅವರೆಲ್ಲರೂ ಭಗವಾನ್ ಶಿವನ ಬಳಿಗೆ ಧಾವಿಸಿದರು. ಮಹಾದೇವ, ಅರ್ಜುನನು ದೇಹವನ್ನು ದಂಡಿಸಿ ಕಠಿಣ ತಪಸ್ಸನ್ನು ಆಚರಿಸುತ್ತಿದ್ದಾನೆ. ಅವನ ದೇಹದಿಂದ ಹೊರಸೂಸುತ್ತಿರುವ ಬೆಂಕಿಯ ಜ್ವಾಲೆಗಳಿಂದಾಗಿ ಇಡೀ ಪ್ರದೇಶ ಹೊಗೆಯಿಂದ ಆವೃತವಾಗಿದೆ. ಏತಕ್ಕಾಗಿ ಅವನು ಈ ಉಗ್ರ ತಪಸ್ಸನ್ನು ಕೈಗೊಂಡಿದ್ದಾನೆಂಬುದು ನಮಗೆ ತಿಳಿಯದು. ಆದರೆ ಅವನ ವ್ರತ ತಪಸ್ಸುಗಳ ಧಗೆಯನ್ನು ನಮ್ಮಿಂದ ತಾಳಲಾಗದು. ಆದ್ದರಿಂದ ದೇವ, ಇದಕ್ಕೊಂದು ಪರಿಸಮಾಪ್ತಿ ಕಾಣಿಸಿ ಎಂದು ಋಷಿಗಳು ಬೇಡಿಕೊಂಡರು. ಮಹಾದೇವನು ಹೇಳಿದ, ಗೌರವಾನ್ವಿತ ಋಷಿಗಳೇ, ಅರ್ಜುನನ ವ್ರತಪೂಜೆ, ಧ್ಯಾನ ತಪಸ್ಸುಗಳಿಗೆ ನೀವು ಹೆದರಬೇಕಾಗಿಲ್ಲ. ನಿರ್ಭೀತರಾಗಿ ನಿಮ್ಮ ಕುಟೀರಗಳಿಗೆ ಹೋಗಿ. ಅರ್ಜುನನು ಏಕೆ ಈ ತಪಸ್ಸನ್ನು ಕೈಗೊಂಡಿದ್ದಾನೆಂಬುದು ನನಗೆ ಗೊತ್ತು. ಅವನಿಗೆ ಚಿರಂಜೀವಿತನ ಬೇಕಿಲ್ಲ ಅಥವಾ ಸಿರಿ ಸಂಪದವೂ ಬೇಕಿಲ್ಲ. ಅವನ ಅಪೇಕ್ಷೆಗಳನ್ನು ನಾನು ಈಡೇರಿಸುವೆ. ಪರಶಿವನ ಅಭಯದಿಂದ ತೃಪ್ತರಾದ ಋಷಿಗಳು ಹಿಂದಿರುಗಿದರು. ವರವನ್ನು ಕೊಟ್ಟ ವೈರಿ ಈಶ್ವರನು ಕಿರಾತನ ವೇಷದಲ್ಲಿ ಇಂದ್ರಕೀಲಕ್ಕೆ ಬಂದನು. ಈ ಮಾರುವೇಷದಲ್ಲಿ ಅವನು ಚಿನ್ನದಂತೆ ಹೊಳೆವ ವೃಕ್ಷದಂತೆ ಕಾಣುತ್ತಿದ್ದನು. ಅವನು ಕೈಯಲ್ಲಿ ಬಿಲ್ಲು ಹಿಡಿದಿದ್ದನು. ಸರ್ಪಗಳಂತೆ ಬುಸುಗುಡುತ್ತಾ ಹೆದರಿಸುತ್ತಿದ್ದ ಸಾವಿರಾರು ಬಾಣಗಳು ಕಿರಾತನ ಬತ್ತಳಿಕೆಯಲ್ಲಿದ್ದವು. ಶಿವನ ಜೊತೆ ಶಿವೆ ಉಮಾದೇವಿಯು ಬೇಡತಿಯ ವೇಷದಲ್ಲಿ ಬಂದಿದ್ದಳು. ಬೇಡರ ವೇಷದಲ್ಲಿ ಶಿವನ ಪರಿವಾರವೆಲ್ಲ ಬಂದಿತ್ತು. ಅವರ ಆಗಮನದಿಂದಾಗಿ ಇಡೀ ಪ್ರದೇಶಕ್ಕೆ ಒಂದು ದಿವ್ಯ ಪ್ರಭೆ ಬಂದಿತ್ತು. ಈಶ್ವರನು ಅರ್ಜುನನ ಸಮೀಪ ಬಂದಂತೆ ಹಂದಿಯೊಂದು ಅಡ್ಡವಾಯಿತು.
ಇಂದ್ರಕೀಲ ಪರ್ವತದ ಒಂದು ಗುಹೆಯಲ್ಲಿ ಮೂಕನೆಂಬ ರಾಕ್ಷಸನಿದ್ದನು. ಅವನು ನಿರ್ಭಯವಾಗಿ ವಿಹರಿಸುತ್ತಿದ್ದಾಗ ಶಿವನ ಪರಿವಾರದ ಸದ್ದು ಗದ್ದಲವನ್ನು ಕೇಳಿ ಗುಹೆಯಿಂದ ಹೊರಬಂದನು. ಹಂದಿ ರೂಪದ ಮೂಕಾಸುರನು ಅರ್ಜುನನ ಮೇಲೆ ಬೀಳಲೆತ್ನಿಸಿದನು. ಅರ್ಜುನನು ಬಿಲ್ಲಿಗೆ ಬಾಣ ಹೂಡಿ ಹಂದಿಯತ್ತ ತಿರುಗಿ ನುಡಿದನು, ನಾನು ತಪಸ್ಸು ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಾನು ನಿನಗೆ ತೊಂದರೆ ಕೊಡಲಿಲ್ಲ, ಆದರೆ ನೀನು ನನಗೆ ತೊಂದರೆ ಕೊಡುತ್ತಿರುವುದರಿಂದ ನಿನ್ನನ್ನು ಕೊಲ್ಲದೆ ಬಿಡಲಾರೆ. ಹೀಗೆಂದು ಅರ್ಜುನನು ಬಾಣ ಬಿಡಲು ಸಿದ್ಧನಾದಂತೆ ಶಿವನು, ನಿಲ್ಲು, ಬಾಣ ಬಿಡಬೇಡ, ಇದರ ಮೇಲೆ ಮೊದಲು ಗುರಿ ಇಟ್ಟವನು ನಾನು ಎಂದನು. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.